ಕರ್ಣ ಧಾರಾವಾಹಿಯಲ್ಲಿ ಒಂದಷ್ಟು ಸತ್ಯಗಳು ಬಯಲಾಗಿವೆ. ಅದರಲ್ಲಿ ಒಂದು ನಿತ್ಯ ಪ್ರೆಗ್ನೆಂಟ್ ಎಂಬ ವಿಚಾರ ತೇಜಸ್ಗೆ ತಿಳಿದು ಬಂದಿದೆ. ಹಾಗೆಯೇ ಕರ್ಣ ನಿತ್ಯ ಮದುವೆಯಾಗಿಲ್ಲ ಎಂಬುವ ವಿಚಾರವೂ ಕೂಡ ಈಗ ಗೊತ್ತಾಗಿದೆ. ಆದರೆ ಈ ಸತ್ಯ ಬರೀ ತೇಜಸ್ಗೆ ಮಾತ್ರವಲ್ಲದೆ ರಮೇಶ್ಗೂ ಕೂಡ ತಿಳಿದು ಬಂದಿದೆ. ನಿತ್ಯಾಗೆ ತೇಜಸ್ ಸಿಗಬೇಕು ಅಂದುಕೊಳ್ಳುತ್ತಿದ್ದ ವೀಕ್ಷಕರ ಆಸೆ ಅಂತೂ ನೆರವೇರಿದೆ. ಹಾಗೆಯೇ ತೇಜಸ್ಗೆ ಇಷ್ಟು ದಿನ ಕರ್ಣನ ಮೇಲಿದ್ದ ತಪ್ಪು ಅಭಿಪ್ರಾಯವೂ ಕೂಡ ಹೋಗಿದೆ. ಹೌದು, ತೇಜಸ್ ಇಷ್ಟು ದಿನ ತನ್ನನ್ನು ಕಿಡ್ನಾಪ್ ಮಾಡಿಸಿದ್ದು, ನಿತ್ಯನನ್ನು ಮದುವೆ ಆಗಿರುವುದಕ್ಕೆ ಕಾರಣ ಎಲ್ಲವೂ ಕರ್ಣ ಅಂದುಕೊಂಡಿದ್ದ. ಆದರೆ ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಅಷ್ಟಕ್ಕೂ ತೇಜಸ್ಗೆ ಈ ಎಲ್ಲ ವಿಷಯವೂ ಹೇಗೆ ಗೊತ್ತಾಯಿತು ಎಂದು ನೋಡುವುದಾದರೆ, ಸದ್ಯ ನಿತಿ ಅಜ್ಜಿಯ ಹೃದಯ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿದ್ದಾರೆ. ವೈದ್ಯರು ಅಜ್ಜಿಗೆ ಚಿಕಿತ್ಸೆ ನೀಡಿ ಸದ್ಯ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಅಜ್ಜಿಗೆ ಪ್ರಜ್ಞೆ ಬಂದ ನಂತರ ಮೊದಲು ಕರ್ಣನನ್ನು ನೋಡಬೇಕು ಎಂದು ಹಂಬಲಿಸುತ್ತಾಳೆ. ಕರ್ಣ ಅಜ್ಜಿಯ ಆರೋಗ್ಯ ವಿಚಾರಿಸಲು ಹೋದಾಗ ಒಂದು ಭಾಷೆ ತೆಗೆದುಕೊಳ್ತಾರೆ. ಅದನ್ನು ನಿಧಿಯು ಕೇಳಿಸಿಕೊಳ್ತಾಳೆ. ಆದರೆ ಅಷ್ಟರಲ್ಲಿ ಅಜ್ಜಿಗೆ ಮತ್ತೆ ಪ್ರಜ್ಞೆ ತಪ್ಪುತ್ತದೆ. ಈಗ ಅಜ್ಜಿಗೆ ನಾವು ಸುಳ್ಳು ಹೇಳುತ್ತಿದ್ದೇವೆ ಎಂಬ ಭಯ ಕರ್ಣನಿಗೆ ಕಾಡುತ್ತಿದೆ. ಈ ಮಧ್ಯೆ ಕರ್ಣ ಮತ್ತೊಂದು ಪ್ಲಾನ್ ಮಾಡಿದ್ದಾನೆ. ಅದೇ ತೇಜಸ್ ನಿತ್ಯ ಮದುವೆ. ಹೌದು, ಕರ್ಣ ನಿಧಿಯ ಬಳಿ ತೇಜಸ್ ಮತ್ತು ನಿತ್ಯ ಮದುವೆ ಮಾಡಿಸಲು ಹೊರಗೆ ಹೋಗೋಣವೆಂದು ಹೇಳುತ್ತಿದ್ದಾನೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಯಾರಿಗೂ ಗೊತ್ತಾಗದ ಹಾಗೆ ನಿತ್ಯ ತೇಜಸ್ ನಿಧಿ ಮಾತನಾಡುವುದನ್ನ ಈಗ ಸಂಜಯ್ ವಿಡಿಯೋ ಕಾಲ್ ಮೂಲಕ ರಮೇಶ್ಗೆ ತೋರಿಸಿದ್ದಾನೆ. ನಿತ್ಯ ಬಳಿ ತೇಜಸ್ ನಾನು ಅಜ್ಜಿಯನ್ನು ನೋಡಿ ಕರ್ಣ ಮುಚ್ಚಿಟ್ಟಿರುವ ಎಲ್ಲ ವಿಷಯವನ್ನು ಹೇಳಬೇಕು ಎಂದು ಹೇಳಿದಾಗ ನಿತ್ಯ ಕರ್ಣ ಏನನ್ನು ಮುಚ್ಚಿಟ್ಟಿಲ್ಲ, ಮುಚ್ಚಿಟ್ಟಿರುವುದು ನಾನು ಪ್ರೆಗ್ನೆಂಟ್ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ತೇಜಸ್ಗೆ ಮಾತ್ರವಲ್ಲ, ಅಲ್ಲೇ ಕದ್ದು ಮುಚ್ಚಿ ಕೇಳಿಸಿಕೊಳ್ಳುತ್ತಿರುವ ಸಂಜಯ್ ಅತ್ತೆ ಹಾಗೂ ರಮೇಶ್ಗೂ ಶಾಕ್ ಆಗುತ್ತದೆ. ಅದರಿಂದ ಈಗ ನಿತ್ಯ ತೇಜಸ್ಗೆ ಮದುವೆ ಮಾಡಿಸಬೇಕೆಂದುಕೊಂಡಿರುವ ಕರ್ಣನ ಪ್ಲಾನ್ ವರ್ಕೌಟ್ ಆಗುತ್ತಾ? ಇದಕ್ಕೆ ಪ್ರತಿಯಾಗಿ ರಮೇಶ್ ಏನು ಕುತಂತ್ರ ಮಾಡಬಹುದು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯಬೇಕಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.